ನಾನು ಡಾಕ್ಟರ್ ಸಿ.ಆರ್. ಕೃಷ್ಣಪ್ಪ, ದೊಡ್ಡಬಳ್ಳಾಪುರ ಟೌನ್ನಲ್ಲಿ 1989ನೇ ಇಸ್ವಿಯಿಂದ ಪ್ರೈವೇಟ್ ಪ್ರಾಕ್ಟೀಸ್ ಅಂದರೆ ಖಾಸಗಿ ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು 1989 ಬಳ್ಳಾರಿ ಮೆಡಿಕಲ್ ಕಾಲೇಜಿಂದ ಡಿಗ್ರಿ ಪಡೆದು ನೇರವಾಗಿ ಬಂದು ದೊಡ್ಡಬಳ್ಳಾಪುರದಲ್ಲಿ ಕ್ಲಿನಿಕ್ ಸ್ಥಾಪನೆ ಮಾಡಿದ್ದೀನಿ. ಅಂದಿನಿಂದ ಇಂದಿನವರೆಗೂ ಒಂದೇ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬಹುಶಃ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇ ಪ್ರಾಕ್ಟೀಸು ಶುರು ಮಾಡಿ ಮೊದಲನೇ ದಿನದಿಂದ ಇವತ್ತಿನ ದಿನವರೆಗೂ ಒಂದು ಕಂಟಿನ್ಯೂ ಮಾಡ್ತಾ ಇರೋ ಏಕೈಕ ಡಾಕ್ಟ್ರು ಅಂತಂದ್ರೆ ನಾನು ಒಬ್ಬನೇ ಇರಬೇಕು ಅನ್ಸುತ್ತೆ ನನಗೆ. ಇದು ಏನಂದ್ರೆ ನಾನು ಇದೇ ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮದ ನಿವಾಸಿಯಾಗಿದ್ದರಿಂದ ನಾವು ನಮ್ಮ ಸ್ವಂತ ಊರಿಗೆ ಏನಾದರೂ ಸ್ವಲ್ಪ ಸಹಾಯ ಆಗ್ತದೆ ಜನಗಳಿಗೆ ಅಂತ 1979ನೇ ಇಸ್ವಿನಲ್ಲಿ ಬಂದು ಇಲ್ಲೇನೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ ಇರ್ತೀನಿ. ಅವಾಗೆಲ್ಲ ನಮ್ಮ ತಾಲೂಕಿನಾದ್ಯಂತ MBBS ಇದು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು ಬಹಳ ಕಮ್ಮಿ ಅವಾಗ. ಆಮೇಲೆ ಸರ್ಕಾರಿ ಆಸ್ಪತ್ರೆಗಳು ತಾಲೂಕಿನಲ್ಲಿ ಬಹಳ ಕಮ್ಮಿ ಇದ್ವು. ಸುಮಾರು ಕೇವಲ ಒಂದು 4-5 ಮಾತ್ರ ಏನೋ ಇದ್ವು ಅನ್ಸುತ್ತೆ ಅವಾಗ ತಾಲೂಕಲ್ಲಿ ಆಸ್ಪತ್ರೆಗಳು. ಆಮೇಲೆ ಖಾಸಗಿ ವೈದ್ಯರು ಕೂಡ ಅಷ್ಟೇನೆ ಒಂದು 7-8 ಜನ ಏನೋ ಇದ್ವಿ ಆಗಿನ ಕಾಲದಲ್ಲಿ. ಸೊ ಅವಾಗ ಎಲ್ಲ ಏನಪ್ಪಾ ಅಂತಂದ್ರೆ ಈ ವೈದ್ಯಕೀಯ ಇದರಲ್ಲಿ ನಾವು ಯಾರು ಡಾಕ್ಟರ್ ಕೃಷ್ಣಪ್ಪ ಯಾರು, ಇನ್ನೊಬ್ರು ಶಂಕರನಾಯಕ್ ಯಾರು, ಗೋಪಾಲ್ ರಾಯರವರು ಅಥವಾ ಇನ್ನೊಬ್ರು ಯಾರು ಅನ್ನೋದು ಯಾರಿಗೂ ಮುಖಪರಿಚಯನೇ ಇರ್ತಿರ್ಲಿಲ್ಲ. ಅವ್ರವ್ರು ಶಾಪ್ ಆಯ್ತು, ಕ್ಲಿನಿಕ್ ಆಯ್ತು ಇದು ಮಾಡ್ಕೊಂಡು ಆಮೇಲೆ ಅವ್ರವ್ರು ಇದ್ರಲ್ಲೇ ಇರ್ತಾ ಇದ್ರು. ಸೊ ಹೀಗೆ ಒಂದ್ಸಾರಿ ಇದ್ ಮಾಡ್ಬೇಕು ಅಂತಂದ್ರೆ ಇಲ್ಲಿಗೆ ಇದು ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ TC ಸೀತಾರಾಮ್ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾವಂದಿರು, ಅವರು ಮದುವೆ ಕೂಡ ಇಲ್ಲೇ ಆಗಿದ್ದು. ಅವರು ದೊಡ್ಡಬಳ್ಳಾಪುರದಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದಾಗ ಅನಿತಾ ಕುಮಾರಸ್ವಾಮಿ ಅವರು ಇಲ್ಲೇ ಇದ್ರು. ಅದೇ ಟೈಮಲ್ಲಿ ಅವರು ಮದುವೆ ಆಗಿದ್ದು ಕುಮಾರಸ್ವಾಮಿ ಅವರು. ಸೊ ಅವರು ಒಂದು ಆಗಿನ ಕಾಲದಲ್ಲಿ ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ಒಂದು ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ MD ಮಾಡ್ಕೊಂಡು ಬಂದಿದ್ದು ಆ ನಮ್ಮ ತಾಲೂಕಿನಲ್ಲಿ ಒಬ್ರು ಇದ್ರು. ಸೊ ಇವಾಗ ಅವರು ಏನಂತಂದ್ರೆ ಬಹಳ ಬುದ್ಧಿವಂತರಾಗಿದ್ರು. ಆಮೇಲೆ ಚಾಣಕ್ಯತೆಯಿಂದ ಎಲ್ಲ ಪ್ರಸಿದ್ಧಿ ಆಗಿದ್ರು ತಾಲೂಕಿನ ಜನತೆ. ಸೊ ಹಿಂಗೆ ನಾವೆಲ್ಲ ಬರಿತಾ ಇರ್ಬೇಕಾದ್ರೆ ಒಂದ್ಸಾರಿ ಅವರ ಒಂದು ಕರೆದ್ಬಿಟ್ಟು, ಈಗ ನಾನು ಬೇರೆ ಇಲ್ಲಿ ರಾಮನಗರ ಚನ್ನಪಟ್ಟಣದಾಗಿದ್ದೆ, ಅಲ್ಲೆಲ್ಲ ಒಂದು MA ಮಾಡಿದ್ದೀವಿ, ನಾವು ಇಲ್ಲಿ ಒಂದು ಮಾಡೋಣ ಅಂತ ಒಂದು ಸಜೆಷನ್ ಕೊಟ್ರು. ಅದರಂತೆ ನಾವು ನಮ್ಮ ಗೋಪಾಲ್ ರಾಯರು, ಶಂಕರ್ ನಾಯಕ್ ಇತರೆ ಮಿತ್ರರೆಲ್ಲ ಸೇರಿ ಆಯ್ತು ಮಾಡೋಣ ಇಲ್ಲಿನೂ ಅಂದ್ಬಿಟ್ಟು, ಸರಿ ನಾವೇ ಫಸ್ಟ್ ಒಂದು ಇದ್ದಿದ್ದೆ ಇಲ್ಲಿ ಒಂದು 15 ಜನ ಇದು ನಮ್ಮ ಪ್ರಾಕ್ಟೀಸ್ MBBSನವರು. ಸೊ ನಾವೊಂದು 10 ಜನ ಫಸ್ಟ್ ಮೆಂಬರ್ ಆಗಿ ಸೊ ಒಂದು ಇದನ್ನ ಮಾಡಿವಿ. ಸೊ ಮಾಡಿ ನಂತರ ಇದಕ್ಕೆ ಇನ್ನೂ ಒಂದಷ್ಟು ಜನ ಸೇರ್ಸ್ಕೊಬೇಕಂತ ವಿಜಯಪುರ, ದೇವನಹಳ್ಳಿ ಸುತ್ತಮುತ್ತ ಇದನ್ನೆಲ್ಲ ಸೇರಿಸಿ ಸುಮಾರು ಒಂದು 15 ಜನ ಅಷ್ಟು ಒಂದು ಮೆಂಬರ್ಶಿಪ್ ನಾವು ಮಾಡಿವಿ. ಸೊ ಮಾಡಿ ಆಮೇಲೆ ಇದು ಒಂದು ಓಪನಿಂಗ್ ಸೆರೆಮನಿ ಅಂತ ಮಾಡಿ ಅವಾಗ ಎಲ್ಲಿ ಈ ತರ ರೆಸಾರ್ಟ್ಗಳಾಗ್ಲಿ ಹೋಟ್ಲ್ಗಳಾಗ್ಲಿ ನಮ್ಮ ಮೀಟಿಂಗ್ ಮಾಡೋಕೆ ವ್ಯವಸ್ಥೆಗಳು ಇರ್ತಿರ್ಲಿಲ್ಲ. ಇಲ್ಲ ಟ್ರಾವೆಲರ್ಸ್ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ನಂದಿ ಬೆಟ್ಟಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ಸ್ಕೌಟ್ ಕ್ಯಾಂಪ್ ಹೋಗ್ಬೇಕಾಯ್ತು. ಸೊ ಇದ್ರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಈ ತಿಂಗಳಿಗೆ ಒಂದೊಂದ್ಸಾರಿ ಮೀಟಿಂಗ್ ಸೇರಿಸಿ ನಮ್ಮ ಏನಿದು CME ಕಂಟಿನ್ಯೂ ಮೆಡಿಕಲ್ ಎಜುಕೇಶನ್ ಅಂತ ನುರಿತ ವೈದ್ಯರನ್ನು ಕರೆಸಿ ಅವರಿಂದ ಉಪನ್ಯಾಸಗಳನ್ನ ವ್ಯವಸ್ಥೆ ಮಾಡ್ತಾ ಇದ್ವಿ. ಸೊ ಹಿಂಗೆ ಮಾಡ್ತಾ ಆಮೇಲೆ ನಾವೇ ಒಂದು ಯಾಕೆ ಬಿಲ್ಡಿಂಗು ಒಂದು ಇದನ್ನ ಮಾಡಬೇಕು ಅಂತ ಮಾಡಬಾರ್ದು ಅಂತ ಯೋಚನೆ ಮಾಡಿ, ಸೊ ಅವಾಗ 1995ರಲ್ಲಿ ಸೊ ಒಂದು ಇಲ್ಲಿ ಸೋಮೇಶ್ ಇದ್ರ ಹತ್ರ ಇಲ್ಲಿ ಡೈರಿ ಸರ್ಕಲ್ ಹತ್ರ ಒಂದು ಲೇಔಟ್ ಮಾಡ್ತಾ ಇದ್ರು, ಖಾಸಗಿ ಲೇಔಟ್. ಸೊ ಅಲ್ಲಿ ನಮಗೆ ಬೇಕಾದರೆ ಸ್ನೇಹಿತರು ಇದ್ರು. ಅವಾಗ ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರು, ನಮ್ಮ ನಾಗಭೂಷಣ ಡಾಕ್ಟರ್ ಸುಬ್ರಹ್ಮಣ್ಯ ಇವರೆಲ್ಲ ಸೇರಿ ಅವ್ರಿಗೆ ಬಹಳ ಬೇಕಾದವ್ರು ಇದ್ರು. ಅವ್ರು ಇದು ಮಾಡೋರು. ಇಲ್ಲ ನಾವು ಬಂದ್ಬೇಕು ಅಂತ ಇದ್ದೀವಿ ಅಂತ, ಇಲ್ಲ ನೀವು ತಗೊಂಡ್ಬಿಡಿ ಅಂಗಡಿ ಲೇಔಟ್ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಬಹಳ ಕಮ್ಮಿ ಇದರಲ್ಲಿ ಬರೀ 1 ಲಕ್ಷಕ್ಕೆ 4 ಸೈಟ್ಗಳು 30-40 ಹಾಕ್ಬಿಟ್ಟು ಫಸ್ಟ್ ಅವ್ರೇನ್ ಮಾಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿಸ್ಕೊಂಬಿಡಿ IMAಗೆ, ಆಮೇಲೆ ನೀವು ದುಡ್ಡು ಕೊಡಿ ಅಂತಂದ್ರು. ಕೊನೆಗೆ ನಮ್ಮ ಶ್ಯಾಮ್ ಪ್ರಸಾದ್ ಅವರು, ನಮ್ಮ ನಾಗಭೂಷಣ ಸತತವಾಗಿ ಪ್ರಯತ್ನ ಪಟ್ಟು ರಿಜಿಸ್ಟರ್ ಮಾಡಿಸ್ಬಿಟ್ಟು ನಂತರ ಎಲ್ಲರ ಹತ್ರನೂ ಚಂದ ಎತ್ತಿರು. ನಾವು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಇದನ್ನ ಮಾಡಿಲ್ಲ, ಇದಕ್ಕೆ ಚಂದ ಎತ್ತಿಲ್ಲ. ನಾವೇ ಎಲ್ಲಾರು ಅವಾಗ ಒಂದು 5-5 ಸಾವಿರ ಅಷ್ಟೇ, ಬರೀ 5-5 ಸಾವಿರ ಕೂಡೀಕರಿಸಿ ಸೈಟ್ ನಮ್ದಾಗಿ ಮಾಡ್ಕೊಂಡು ನಮ್ಮ ಹೆಸರು ಖಾತೆ ಮಾಡಿಸ್ಕೊಂಡು ಹಂಗೆ ಬಿಟ್ವಿ. ಸೊ ಹಿಂಗೆ ಚಟುವಟಿಕೆಗಳು ಹಿಂಗೆ ನಡೀತಾ ಇದ್ವು. ಆಮೇಲೆ ಮತ್ತೆ ಅಲ್ಲಿ ಒಂದಷ್ಟು ಜನ ಮೆಂಬರ್ಶಿಪ್ ಆದ್ರು, ಒಂದು 15-20 ಆದ್ರು. ಪ್ರತಿ ತಿಂಗಳ ಒಂದು ಮೀಟಿಂಗ್ ಮಾಡ್ತಾ ಇದ್ಬೇಕಾದ್ರೆ ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಸರಿ ಆಮೇಲೆ 1995 ಆಯ್ತು ರಿಜಿಸ್ಟರ್ ಆಗಿ ಒಂದು 2000 ಆದ್ಮೇಲೆ 2005-10 ಆದ್ಮೇಲೆ
ಒಂದೇ ಬಿಲ್ಡಿಂಗ್ ಕಟ್ಟೋಣ ಅಂತ ಒಂದು ಇದನ್ನ ಮಾಡಿ ಐಡಿಯಾ ಮಾಡಿದ್ದು, ಎಲ್ಲರೂ ಸೇರಿ ಮಾಡ್ಸೋಣ ಅಂತ. ಅದಕ್ಕೆ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಸುಮಾರು ಚಂದ ಬೇಕಾಗಿತ್ತು. ಸೊ ಅದನ್ನು ಅಷ್ಟೇ ನಾವೇನ್ ಮಾಡಿದ್ವಿ, ಯಾರ ಹತ್ರನು ಏನಾದ್ರು ರಾಜಕೀಯದಾಗ್ಲಿ ಅಥವಾ ಔಷಧಿ ಕಂಪ್ನಿಗಳಲ್ಲಾಗಲಿ ಯಾರ ಹತ್ರನು ತಗೊಳೋದು ಬೇಡ ಅಂದ್ಬಿಟ್ಟು ನಾವೇ ಎಲ್ಲ ಮೆಂಬರ್ಸ್ ಎಲ್ಲಾನು ತಲಾ 1 ಲಕ್ಷ ಹಾಕಿ ಸೊ ಏನ್ ಮಾಡಿದ್ವಿ, ಅದನ್ನ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಕನ್ಸ್ಟ್ರಕ್ಷನ್. ಸೊ 1 ವರ್ಷ 1.5 ವರ್ಷದಲ್ಲೇನೆ ನಮ್ಮ ವಿಜಿತ್ ಕುಮಾರ್ ಡಾಕ್ಟ್ರು, ಶ್ಯಾಮ್ ಪ್ರಸಾದ್, ನಮ್ಮ ಅವರು ರಮೇಶ್ ಡಾಕ್ಟ್ರು ಇವರೆಲ್ಲ ಇದ್ರು. ಎಲ್ಲರ ಸಹಕಾರದಿಂದ ಜಲ್ದಿ ಮಾಡಿ ಮುಗಿಸಿ ಆಮೇಲೆ 2017ರಲ್ಲಿ ಅದನ್ನ ಉದ್ಘಾಟನೆ ಮಾಡಿದ್ವಿ. ಉದ್ಘಾಟನೆ ಮಾಡಿ ನಮ್ದೇ ಸ್ವಂತ ಅದು ಬಿಲ್ಡಿಂಗ್ 2 ಸೈಟಲ್ಲಿ ಕಟ್ಟಿ, 2 ಸೈಟ್ ಖಾಲಿ ಬಿಟ್ಕೊಂಡು ಮಾಡಿ. ಅಂದಿನಿಂದ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳೆಲ್ಲ ಅಲ್ಲೇ ನಡೀತಾ ಇದೆ. AMA ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದು ನಮ್ಮ ಡಾಕ್ಟರ್ ಸೀತಾರಾಮ್ ಅವರ ಅಧ್ಯಕ್ಷತೆಯಲ್ಲಿ. ಹಾಗೆ ನಮ್ಮ ಶಂಕರ್ ನಾಯ್ಕ್ ಡಾಕ್ಟರ್ ಅವರು ಉಪಾಧ್ಯಕ್ಷರಾಗಿದ್ರು. ಅವಾಗ ನಮ್ಮ ಗೋಪಾಲ್ ರಾಯರವರು ಖಜಾಂಚಿ ಆಗಿದ್ರು. ಹಾಗೂ ಈ ಸಂಸ್ಥೆಗೆ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ನಾನು ಡಾಕ್ಟರ್ ಕೃಷ್ಣಪ್ಪ ಅವರು ಕಾರ್ಯನಿರ್ವಹಿಸ್ತಾ ಇದ್ವಿ. ಸೊ ಆಮೇಲೆ ಅದ ನಂತರ ಅವಾಗೆಲ್ಲ ಬಹಳ ಕಷ್ಟ ಇತ್ತು ಇದು ಮಾಡ್ಬೇಕಾದ್ರೆ, ಫಂಕ್ಷನ್ ಮಾಡ್ಬೇಕಾದ್ರೆ ಅಥವಾ ಗೆಸ್ಟ್ಗಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಎಲ್ಲ ಟಿವಿನಲ್ಲೇ ಎಲ್ಲ ಇದು ವ್ಯವಸ್ಥೆ ಮಾಡಿಸ್ತಾ ಇದ್ವಿ. ಸೊ ತದನಂತರ ನಾನು 1998-95 ಡಾಕ್ಟರ್ ಶಂಕರ್ ನಾಯಕ್ ಅವರು ಮಿನಿಸ್ಟರ್ ಆಗಿದ್ರು. ಅವಾಗ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಸರಿ, ಅದರಲ್ಲಿ ಅವಾಗೆಲ್ಲ ಬಹಳ ಚಾಲೆಂಜಸ್ ಇತ್ತು. ಮೀಟಿಂಗ್ಗಳಿಗೆ ಯಾರು ಹೆಚ್ಚಿಗೆ ಬರ್ತಾ ಇರಲಿಲ್ಲ, ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕಾಗಿತ್ತು. ಮಾಡಿ ಅವ್ರಿಗೆಲ್ಲ ಬನ್ನಿ ಅಂತವಾಗಿ. ಈಗಿನ ಥರ ವಾಟ್ಸಾಪ್ ಏನಿರಲಿಲ್ಲ. ಪ್ರತಿಯೊಬ್ಬರು ಇದಕ್ಕೆ ಹೋಗಿ ನೋಟಿಸ್ ಕಳಿಸ್ಬೇಕಾಗಿತ್ತು, ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡ್ಬರ್ಬೇಕಾಗಿತ್ತು. ಆದ್ರೂ ಜನ ಸೇರ್ತಾ ಇರಲಿಲ್ಲ. ಹೆಂಗೋ ಸಮೂಹ ಮಾಡಿಕೊಂಡು ಈಗೆಲ್ಲ ಒಳ್ಳೆ ಗುಡ್ ಅಟೆಂಡೆನ್ಸ್ ಇದೆ. ಸೊ ಅದರಿಂದ ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ನಮಸ್ಕಾರ.